ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಪ್ರದಾನದಲ್ಲಿ ಅಕ್ರಮಗಳು, ತೀವ್ರ ಆರೋಪಗಳು, ಭ್ರಷ್ಟಾಚಾರ, ನಿಯಮ ಉಲ್ಲಂಘನೆ ಮತ್ತು ವಿದ್ಯಾರ್ಥಿನಿಯರ ಶೋಷಣೆಯನ್ನು ತಡೆಯುವ ಕುರಿತು ಇತ್ತೀಚೆಗೆ ಕೇಳಿಬಂದಂಥ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಪ್ರದಾನದಲ್ಲಿ ಒಂದು ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಏನು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಈ ಒಂದು ಆರೋಪದ ಮೇಲೆ ನಾವು ಮನವಿಯನ್ನು ಕೊಟ್ಟು ಇದರ ಮೇಲೆ ಒಂದು ತನಿಖೆ ಆಗಬೇಕು ಅಂತ ಒಂದು ಮನವಿ ಮಾಡಿದ್ದೀವಿ. ಕಾರಣ, ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ 2003 ಇಸ್ವಿನಲ್ಲಿ ಸ್ಥಾಪನೆ ಆಗಿದ್ದು ಇಲ್ಲಿವರೆಗೆ ಯಾವುದೇ ಒಂದು ಅಕ್ರಮ ಭ್ರಷ್ಟಾಚಾರದಲ್ಲಿ ಹೆಸರು ಕೇಳಿಬಂದಂಥ ನಮ್ಮ ವಿಶ್ವವಿದ್ಯಾಲಯ ಅಲ್ಲ. ಸುಮಾರು ಇಷ್ಟು ವರ್ಷ ಆದಮೇಲೆ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಆರೋಪದಲ್ಲಿ ಸತ್ಯಾಸತ್ಯತೆ ನಮಗೆ ಗೊತ್ತಾಗಬೇಕಾಗಿದೆ. ವಿಜಯಪುರ ಜಿಲ್ಲೆಯ ಜನತೆ ಗೊತ್ತಾಗಬೇಕು, ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ನಮ್ಮ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯ. ಹೀಗಾಗಿ ನಮ್ಮ ವಿಜಯಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಒಂದು ಕಳಂಕ ಬಂದಿದೆ, ಒಂದು ಆರೋಪ ಬಂದಿದೆ. ಈ ಆರೋಪ ಮುಕ್ತ ಆಗಬೇಕಂತಂದರೆ ಉನ್ನತ ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು. ಅದು ರಾಜ್ಯದ ವತಿಯಿಂದ ಆಗ್ಬೋದು ಅಥವಾ ವಿಶ್ವವಿದ್ಯಾಲಯ ವತಿಯಿಂದ ಆಗ್ಬೋದು. ಒಂದು ಸಮಿತಿ ರಚನೆ ಆಗಿ ಈ ಒಂದು ಆರೋಪದ ಬಗ್ಗೆ ಒಂದು ಸತ್ಯಾಸತ್ಯತೆ ಎಲ್ಲ ಪರಿಗಣಿಸಿ ಈ ಒಂದು PhD ಪ್ರದಾನದಲ್ಲಿ ಕೇಳಿ ಬರುವಂಥ ಒಂದು ಭ್ರಷ್ಟಾಚಾರ ಆರೋಪ ಏನು ಕೇಳಿ ಬರ್ತಾ ಇದೆ, ಇದು ಸತ್ಯ ಏನೋ ಸುಳ್ಳು ಏನೋ ಅಂತೇಳಿ ಒಂದು ತನಿಖೆ ಮಾಡಿ ಒಂದು ಜನರಿಗೆ ಸತ್ಯಾಸತ್ಯತೆ ತಿಳಿಸ್ಕೊಡ್ಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿ ಮಾಡಿಕೊಂಡು, ಯಾಕಂದರೆ ರಾಜ್ಯಪಾಲರು ಈ ಒಂದು ವಿಶ್ವವಿದ್ಯಾಲಯದ ಒಂದು ಕುಲಪತಿಗಳು ಕೂಡ ಆಗಿದ್ದಾರೆ. ಹೀಗಾಗಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆರೋಪ ನೋಡಿ, ಇವಾಗ PhD ಪ್ರದಾನ ಮಾಡೋದ್ರಲ್ಲಿ ಕೆಲವೊಬ್ಬರು 1 ತಿಂಗಳು 2 ತಿಂಗಳಲ್ಲೇ ಅವ್ರಿಗೆ PhD ಪ್ರದಾನ ಆಗಿದೆ, ಒಬ್ಬೊಬ್ಬರಿಗೆ 1 ವರ್ಷ ಆಗಿದೆ, 1 ವರ್ಷ ಆದರೂ ಕೂಡ PhD ಪ್ರದಾನ ಆಗಿಲ್ಲ. ಇದೇನು PhD ಪ್ರದಾನದಲ್ಲಿ ಏನು ಭ್ರಷ್ಟಾಚಾರ ನಡೀತಿದ್ದಾರೋ ಅಥವಾ ಗೈಡ್ ಏನಾದರೂ ಮಿಸ್ಗೈಡ್ ಮಾಡ್ತಿದ್ದಾರೋ, ಇದು ಒಂದು ಸ್ವಲ್ಪ ತನಿಖೆ ಆದಮೇಲೆ ಗೊತ್ತಾಗ್ತಾ ಇದೆ. ಇದು ಕೇವಲ ಆರೋಪ, ನಾವು ಕೂಡ ಆರೋಪ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ, ಈ ಥರ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಆರೋಪ ಸುಳ್ಳಿದೇನೋ ಸತ್ತಿದೇನೋ ಒಂದು ತನಿಖೆ ಮಾಡಿದ ಮೇಲೆ ಗೊತ್ತಾಗೋದು. ಹೀಗಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ಮನವಿಯನ್ನು ಮಾಡ್ಕೋತಾ ಇದೆ, ಈ ಆರೋಪ ಸುಳ್ಳಾಗಿರಬೇಕು. ಯಾಕಂದ್ರೆ ನಮ್ಮ ಏಕೈಕ ವಿಶ್ವದಲ್ಲಿ ಇರೋದ್ರಿಂದ ಆರೋಪಗಳಿದ್ದಾವೆ. ಭ್ರಷ್ಟಾಚಾರ ನಿಜವಾಗ್ಲೂ ಆಗಿದ್ದರೆ ಅಥವಾ ವಿದ್ಯಾರ್ಥಿ ನಮಗೆ ಏನೇ ಶೋಷಣೆ ಆಗಿದ್ದರೆ ಅಥವಾ ಗೈಡ್ದಿಂದ ಏನಾದರೂ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಪ್ರಾಧ್ಯಾಪಕರದಿಂದ ಏನಾದರೂ ಭ್ರಷ್ಟಾಚಾರ ನಡೆದಿದ್ರೆ ಅದ್ರ ತನಿಖೆ ಆಗಬೇಕು. ತನಿಖೆಯಲ್ಲಿ ಸತ್ಯ ಹೊರಗೆ ಬಂತಪ್ಪ ಅಂತಂದರೆ ತಪ್ಪಿತಸ್ಥರಿಗೆ ಕಠಿಣ ಶಿಸ್ತು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಭೋಗೇಶ್ವರಪುರ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. ಇಂದು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಿನಾಂಕ 23/4/2026 ಬೆಳಗ್ಗೆ 10 ಗಂಟೆಗೆ ಅಪಾರ ಜಿಲ್ಲಾಧಿಕಾರಿಗಳಾದ ಔದ್ರಾಮ್ ಅವರು ಭಗೀರಥ ಮಹರ್ಷಿ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಭಗವಂತ ಭಗೀರಥ ಜಯಂತಿ ಆಚರಣೆ ಮಾಡಲಾಯಿತು. ಈ ಸಮಯದಲ್ಲಿ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರಾದ ಮತ್ತು ಮಾಜಿ ಕೃಷ್ಣ ಕಾಡಾ ನಿಗಮದ ಅಧ್ಯಕ್ಷರಾದ ಜಕ್ಕಪ್ಪ ಎಡವೆ ಮಾತನಾಡಿ, ಭಗೀರಥ ಇಕ್ಷ್ವಾಕು ವಂಶದ ರಾಜರ್ಷಿ. ಭಗೀರಥರ ತ್ಯಾಗ, ಪರಿಶ್ರಮ ಮತ್ತು ಛಲವನ್ನು ಸ್ಮರಿಸುವ ದಿನ. ಗಂಗೆಯನ್ನು ಭೂಮಿಗೆ ತರುವ ಮೂಲಕ ಪಿತೃಗಳಿಗೆ ಮುಕ್ತಿ ನೀಡಿದ ಅವರ ಸಾಧನೆ, ನಿಸ್ವಾರ್ಥ ಸೇವೆ ಹಾಗೂ ದೃಢ ಸಂಕಲ್ಪಕ್ಕೆ ಸಂಕೇತವಾಗಿದೆ. ಉಪ್ಪಾರ ಸಮುದಾಯದ ಮೂಲ ಪುರುಷರಾದ ಭಗೀರಥರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಉಪ್ಪಾರ ಸಮುದಾಯದ ಆರಾಧ್ಯ ದೈವವಾಗಿರುವ ಭಗೀರಥ ಮಹರ್ಷಿಯವರ ಜಯಂತಿ ನಮ್ಮೆಲ್ಲರ ಬದುಕಿನಲ್ಲಿ ಜ್ಞಾನ ಮತ್ತು ಶಕ್ತಿಯನ್ನು ನೀಡಲಿ, ಅವರ ದಾರಿ ನಮಗೆ ಮಾರ್ಗದರ್ಶಿಯಾಗಲಿ ಎಂದು ಹೇಳಿದರು. ಉಪ್ಪಾರ ಸಮಾಜದ ಮುಖಂಡರಾದ ಶ್ರೀನಿವಾಸ್ ಅಂಬಲಿ, ಬಸವರಾಜ ಖಂಡೇಕರ, ಸಮಾಜದ ಮುಖಂಡರು ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಲೋಕಾಯುಕ್ತ ಬಲೆಗೆ ಬಿದ್ದ ಕೆರೂರ PSI ಭೀಮಪ್ಪ ರಬಕವಿ ಬಂಧಿಸಿ ಜೈಲಿಗೆ ಕಳುಹಿಸಿದ ಲೋಕಾಯುಕ್ತಾಧಿಕಾರಿಗಳು. ಬಾಗಲಕೋಟೆ: ಸುಳ್ಳು ಕೇಸ್ ದಾಖಲಿಸುತ್ತೇನೆಂದು ವ್ಯಕ್ತಿಯೊಬ್ಬನಿಂದ ಲಂಚ ಪಡೆಯುವಾಗ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ PSI ಭೀಮಪ್ಪ ರಬಕವಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಮಗೆ ಭಾಳ ಕಿರುಕುಳ ನೀಡಿದ್ರಿ. ಪೆಟ್ರೋಲ್ ಬಂಕ್ನ ಕುಂತಾರನ್ನ ತೊಗೊಂಬಂದಾರೆ. ನಾವು ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದಾರೆ. ನಾವು ಆಡೋಗ ಹಿಡ್ದಾರ ಅಂದ್ರೆ ಹಿಡಿಲಿ, ಓಕೆ, ಅದಕ್ಕೆ ತಂದು ಓದಿಲ್ಲ ನಮ್ಗೆ, ಅದಕ್ಕೆ ಓಕೆ. ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವ ಎಲ್ಲೇ ಪಂಪ್ನ್ಯಾಗ, ಹೋಗ್ರ ಅವ್ನು ಇನ್ನೂ ತೆಗಿಸ್ನೀವ್ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್. ಅದು ನೀವು ಕಂಪ್ಲೇಂಟ್ ಮಾಡಿದ್ದೀರಿ, ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ? ಇದ್ರೊಳಗೆ ಏನು FIR ಮಾಡಿ ಕೊಟ್ಟಿದ್ದಾರೆ. ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ, ಅದು ತನಿಖೆ ಆಗಿ ಅಲ್ಲ ಮುಂದೆ ಏನಾಗಬೇಕಂತ PSI ಅವ್ರಿಗೆ ಶಿಕ್ಷೆ ಭೀಮಪ್ಪ ರಬಕವಿ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ. ಇವಾಗ ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು?
ಈ ಕೋರ್ಟಿಂದ ಶಿಕ್ಷೆ ಅದು. ಮತ್ತು ಅದರ ಮತ್ತೆ ಇನ್ನೂ ಸಿಬ್ಬಂದಿಗಳು ಆದರೂ ಭಾಗಿಯಾಗಿದಾರಂತ ಐತಿ. ಹೌದು. ಯಾರ್ಯಾರು ಆಗಿದಾರಂತ? ಸಂತೋಷ್ ಬಿರಾದಾರ, ಹಾಂ, ಮತ್ತು ಹೊಳ್ಳಿ ರಮೇಶ್ ಸಮಗಾರ, ಹ್ಞೂ, ಅವರು ಯಾರು ಸಿದ್ದಿಗಳು ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ. ಪ್ರವೀಣ್ ಘಾಟ್ಗೆ ಅವರು ಪ್ರವೀಣ್ ಘಾಟಿಗೆನೂ ಮನೆ ತೊಗೊಂಡ್ರು, ಚಕ್ಕಾಳರು ತೊಗೊಂಡಿದ್ರು ಅವರು. ಹಾಂ, ಅವರು ಪ್ರಶ್ನಿಸಿದ್ದಾರೆ ಇದಾರ. ಅವರು ಅದಾರ. ಅವರು 60,000 ರೂಪಾಯಿ ವಸೂಲು ಮಾಡಿದ್ದಾರೆ. ಹಾಂ ಹಾಂ, ಅದು ನಿಮಗೆ ದಾಖಲಿತಿದ್ದಾರೆ? ಅದು ಏನಿಲ್ಲ, ಕರೆಸಿದ್ರು ನಮ್ಮ ಕರೆಸಿ ಹೇಳಿದರು. ಅದನ್ನ ಬರಗೊಡ್ದು ನಾನಾ ಮುಗಿಸಿ ಕಳಿಸಿದ್ದಾರೆ. ಗುಡಿ ಅಂತ ಚಕ್ಕಾಳವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಇಸ್ಕೊಂಡ್ರು. ಪ್ರವೀಣ್ ಘಾಟಿಗೆ ಅವರು, ಅವರು ಮತ್ತು ರಮೇಶ್ ಸಮಗಾರ್ ಅವರು. ಇಲ್ಲ, ಟೋಟಲ್ ಆಗಿ ಈಗ ಕೆಲವು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳದಾರ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆಲವು ಸ್ಟೇಷನ್ ಆಗ್ಬೇಕಂದ್ರೆ ಅಲ್ಲಿ ನೊಂದು ಬಂದವರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ. ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗ್ಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ? ಎಲ್ಲ ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು. ಯಾರು ತಪ್ಪಿದ್ದವ್ರಿಗೆ ತಪ್ಪು ಹೋಗ್ಬೇಕು, ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು, ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು. ಇವ್ರು ಎಲ್ಲರೂ ಒಂದೇ ಥರ, ದೊಡ್ಡವರು ಸಣ್ಣವರು ಬಂದ್ರೆ ನಾನು ಅಹಂಕಾರ ಇತ್ತು ಇವ್ರಿಗೆ. ಬಾರ ಒದ್ದೇನೆ ಮಗನ ಬಡದೇನೆ ಬಾ ಒಬ್ಬರೇ ಇದ್ದ ಒಂದು, ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ. ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ, ಕೆಲವು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ಮುತ್ತಪ್ಪ ನಾಯ್ಕ. ತಾವೇ ದೂರು ಕೊಟ್ಟಿದ್ದೀರಿ ಇವತ್ತು? ಹಾಂ, ನಾವು ಕೊಟ್ಟಿದ್ದೀವಿ.